ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಜೂನ್ 24ನೇ ತಾರೀಕು ಶುಕ್ರವಾರ ಮುಂಜಾನೆ 30 ನಿಮಿಷಗಳ 30 ಸುದ್ದಿಯ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಆಗಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು ಈ ಅರ್ಧ ಗಂಟೆ ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಾವು ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ತಾರಕಕ್ಕೆ ಏರ್ತಾ ಇದೆ. ಶಿವಸೇನೆ ಜೊತೆ ಮೈತ್ರಿಯಿಂದ ಎನ್ಸಿಪಿಯೇ ಹೊರಕ್ಕೆ ಬರೋದಕ್ಕೆ ಚಿಂತನೆ ನಡೆಸಿದೆ ಎನ್ನಲಾಗ್ತಾ ಇದೆ. ಶಿವಸೇನೆಯ ಬಿಕ್ಕಟ್ಟಿನಿಂದ ಎನ್ಸಿಪಿಗೆ ಬೇಸರ ಆಗ್ತಾ ಇದೆ. ಇವತ್ತು ಬೆಂಬಲ ವಾಪಸಾತಿ ಬಗ್ಗೆ ಎನ್ಸಿಪಿ ಸಭೆ ನಡೆಸ್ತಾರೆ. ಇನ್ನು ಶಿಂಧೆ ಬಣ ಸೇರಲಿರುವಂತಹ ಶಾಸಕರ ಮತ್ತೊಂದು ತಂಡ ಸೂರತ್ನಿಂದ ಗುವಾಹಟಿಗೆ ಹೋಗಿದೆ. 5 ಶಿವಸೇನೆ ಪಕ್ಷೇತರ ರೆಬಲ್ ಶಾಸಕರ ತಂಡ ಗುವಾಹಟಿ ತಲುಪಿದ್ದಾರೆ. ಕ್ಷಣವೂ ಭಿನ್ನಮತೀಯರ ತಂಡ ದೊಡ್ಡದಾಗ್ತಾ ಇದೆ. ಬಂಡಾಯದಿಂದ ಕಂಗೆಟ್ಟಿರುವಂತಹ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಸರ್ಕಾರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಹೆಣಗಾಟ ಆರಂಭಿಸಿದೆ. ಇದಕ್ಕೆ ಶಿಂಧೆ ಬಣ ಕೂಡ ಕೆಲವು ಪಟ್ಟುಗಳೊಂದಿಗೆ ತಿರುಗೇಟು ನೀಡಿದ್ದಾರೆ. ಒಂದು ಕಡೆ ಅಘಾಡಿ ಸರ್ಕಾರದಿಂದ ಹೊರಬರೋದಕ್ಕೆ ನಾವು ಸಿದ್ಧವಿದ್ದೇನೆ ಅಂತ ಶಿವಸೇನೆ ಹೇಳಿದೆಯಾದರೂ ರೆಬಲ್ ಶಾಸಕರು ಬಂದು ಮಾತಾಡಬೇಕು ಅಂತ ಷರತ್ತು ಹಾಕಿದೆ. ಇನ್ನು ಏಕನಾಥ್ ಶಿಂಧೆ ಸೇರಿದಂತೆ 12 ಶಾಸಕರು ಅನರ್ಹತೆಗೆ ವಿಧಾನಸಭಾ ಉಪಸಭಾಪತಿಗೆ ಶಿವಸೇನೆ ಅರ್ಜಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧ ಬಂಡೆದ್ದಿರುವಂತಹ ಏಕನಾಥ್ ಶಿಂಧೆ ಜೊತೆ ಶಿವಸೇನೆಯ 56 ಶಾಸಕರ ಪೈಕಿ 41 ಶಾಸಕರ ಬೆಲ ಇದೆ. ಅವರ ಜೊತೆ ಗುವಾಹಟಿಯಲ್ಲಿ ಶಿವಸೇನೆಯ 40 ಶಾಸಕರಿದ್ದಾರೆ. ಇತ್ತ ಸಿಎಂ ಉದ್ಧವ್ ಠಾಕ್ರೆ ಕರೆದಿದ್ದ ಶಾಸಕರ ಸಭೆಗೆ ಕೇವಲ 12 ಶಾಸಕರು ಮಾತ್ರ ಬಂದಿದ್ದರು. ಮಹಾರಾಷ್ಟ್ರ ರಾಜ್ಯ ರಾಜಕೀಯ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತ ಬಂದರೂ ಕೂಡ ಇವರು ಮುಗಿಸೋದಕ್ಕೆ ಹೋಗ್ತಾರೆ, ಅಧಿಕಾರ ಮಾಡಲು ಬಿಜೆಪಿ ಅವಕಾಶ ಕೊಡ್ತಾರಾ ಎಂದಿದ್ದಾರೆ. ಮಹಾರಾಷ್ಟ್ರದ ಘಟನೆಗೆ ಏನೇ ಕಾರಣ ಇರಬಹುದು, ಕರ್ನಾಟಕದಲ್ಲಿ ನನಗೂ ಅನುಭವ ಆಗಿದೆಯಲ್ಲ ಅಂದ್ರು ಎಚ್.ಡಿ. ಕುಮಾರಸ್ವಾಮಿ. ಮುಂದಿನ ದಿನದಲ್ಲಿ ಸ್ಪಷ್ಟ ಬಹುಮತವಾದಂಥ ಸರ್ಕಾರಗಳು ಬಂದರೂ ಆ ಸರ್ಕಾರಗಳು ಸಂಪೂರ್ಣ ಅವಧಿಯನ್ನು ಮುಗಿಸ್ಲಿಕ್ಕೆ ವಿಶೇಷವಾಗಿ BJPಯ ಪಕ್ಷ ಈ ದೇಶದಲ್ಲಿ ಅವಕಾಶಗಳು ಕೊಡ್ತಾರ ಅಂತಕ್ಕಂಥದ್ದು, ಈ ಅಧಿಕಾರದ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಕ್ಷಣ ಬೇರೆಯವರು ಇರ್ತಕ್ಕಂಥದ್ದನ್ನು ಸಹಿಸ್ಲಿಕ್ಕಾಗದೇ ಇರ್ತಕ್ಕಂಥ ಮನೋಭಾವ ಹೊಂದಿರತಕ್ಕಂಥವ್ರು ಅನ್ನೋದು ನನ್ನ ಅಭಿಪ್ರಾಯ. ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳು ಅಸಡ್ಡೆ ಮಾಡಿದ್ರು, ಅದಕ್ಕೋಸ್ಕರವಾಗಿ ಎಲ್ಲ ಅಸಮಾಧಾನದಿಂದ ಹೋದರು ಅನ್ನೋದು ಹೊರನೋಟಕ್ಕೆ. ಕರ್ನಾಟಕದಲ್ಲೂ ನಾನು ಮುಖ್ಯಮಂತ್ರಿ ಇದ್ದಾಗ ಸರಿಯಾದ ರೀತಿ ಶಾಸಕರನ್ನ ನೋಡಲಿಲ್ಲ ಅಂತ ಕೆಲವರು ನನ್ನ ಮೇಲೆ ಆಪಾದನೆ ಮಾಡ್ತಾರೆ. ಕಾಂಗ್ರೆಸ್ನ ಪಕ್ಷದ ಶಾಸಕರಿಗೆ ನಾನು ರೈತರ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ, ಅವರ ಕ್ಷೇತ್ರದ ಅಭಿವೃದ್ಧಿಗೆ 19,000 ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಟ್ಟೆ. ಈ ಸಂವಿಧಾನ. ರಾಷ್ಟ್ರಪತಿ ಸ್ಥಾನದ NDA ಅಭ್ಯರ್ಥಿ ದ್ರೌಪದಿ ಮುರ್ಮು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾರೆ. ರಾಷ್ಟ್ರಪತಿ ಚುನಾವಣೆ ಅಭ್ಯರ್ಥಿಗೆ ಸೂಚಕರಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸಹಿ ಹಾಕಿದ್ದಾರೆ. ದ್ರೌಪದಿ ಮುರ್ಮು ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ ಉಪಸ್ಥಿತರಿರಲಿದ್ದಾರೆ. ದೆಹಲಿ ಭೇಟಿ ಬಗ್ಗೆ ಸ್ಪಷ್ಟನೆ ಕೊಟ್ಟರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ರಾಷ್ಟ್ರಪತಿ ಚುನಾವಣೆಯಲ್ಲಿ NDA ಅಭ್ಯರ್ಥಿಗೆ ಸೂಚಕರಾಗಿ ಸಹಿ ಮಾಡೋದಕ್ಕೆ ಬಂದಿದ್ದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಿಲ್ಲ, ಕೇಂದ್ರ ಸಚಿವರನ್ನ ಭೇಟಿ ಮಾಡಲ್ಲ, ನಾಮಪತ್ರ ಸಲ್ಲಿಕೆ ಹೊರತು ಇನ್ಯಾವುದೇ ರಾಜಕೀಯ ಬೆಳವಣಿಗೆ ಇಲ್ಲ ಅಂದರು ಮುಖ್ಯಮಂತ್ರಿಗಳು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಳಪೆ ರಸ್ತೆ ಕಾಮಗಾರಿ ವಿಚಾರಕ್ಕೆ ನಿಮ್ಮ ಹತ್ರ ದಾಖಲೆಗಳಿದ್ದರೆ ಕೊಡಿ, ಪರಿಶೀಲನೆ ನಡೆಸ್ತೀನಿ ಅಂದರು. ಇನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ನಿರ್ಮಾಣ ವಿಚಾರಕ್ಕೆ ಉಮೇಶ್ ಕತ್ತಿ ಹೀಗೆ ಹಲವು ಬಾರಿ ಹೇಳಿಕೆ ನೀಡಿದ್ದಾರೆ. ಸರ್ಕಾರದ ಮುಂದೆ ಆ ರೀತಿಯಾದಂಥ ಯಾವುದೇ ಪ್ರಸ್ತಾಪಗಳಿಲ್ಲ ಅಂದರು ಮುಖ್ಯಮಂತ್ರಿಗಳು. ಆಫ್ ಇಂಡಿಯಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಪತ್ರಿಕೆ ಸಹಿ ಹಾಕಬೇಕು ಮತ್ತು ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಇರಬೇಕನ್ನುವಂಥ ಸೂಚನೆ ಮೇರೆಗೆ ಬಂದಿದ್ದೇನೆ. ಬೇರೆ ಯಾರನ್ನು ಭೇಟಿಯಾಗೋ ಸಂದರ್ಭ ಇಲ್ಲ, ಅದು ಯಾವುದು ನನಗೆ ಗಮನಕ್ಕಿಲ್ಲ. ನೀವು ಯಾವ ಇದನ್ನು ಹೇಳ್ತಾ ಇದ್ದರೆ ವಿವರ ಕೊಡಿ, ತನಿಖೆ ಮಾಡಿಸ್ತೀನಿ. ಭಾಳ ಸಿಂಪಲ್ ಆಗಿದೆ. ಉಮೇಶ್ ಕತ್ತಿಯವರು ಇದು ಮೊದಲನೇ ಬಾರಿ ಅಲ್ಲ, ಹಲವಾರು ವರ್ಷಗಳಿಂದ ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬರ್ತಾರೆ ಅಂತ ಹಾಕಿದ್ದ ಡಾಂಬೂರ್ ರಸ್ತೆ ಒಂದೇ ದಿನಕ್ಕೆ ಕಿತ್ತು ಹೋಯಿತು. ಜ್ಞಾನಭಾರತಿ ಕ್ಯಾಂಪಸ್ ಹತ್ರ ಹಾಕಿದ್ದ ರಸ್ತೆ ಕಿತ್ತು ಬರ್ತಾ ಇದೆ. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ಬಳಿಕ ಖುದ್ದು ಪ್ರಧಾನಿ ಸಚಿವಾಲಯವೇ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಬೇಕು ಅಂತ ಸೂಚನೆ ಕೊಟ್ಟಿದೆ. ಕೋಟಿ ವೆಚ್ಚ ಮಾಡಿ ಹಾಕಿದ್ದ ರಸ್ತೆ ಒಂದೇ ದಿನಕ್ಕೆ ಕಿತ್ತು ಹೋಗಿದ್ದು ಹೇಗೆ ಅಂತ ವರದಿ ಕೇಳಿದೆ. ಇನ್ನು ಇದೇ ವಿಚಾರಕ್ಕೆ ಉತ್ತರ ಕೊಡೋದಕ್ಕೆ BBMP ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ನಿರಾಕರಿಸಿದ್ದಾರೆ. ನಾನು ಈ ಬಗ್ಗೆ ಮಾತಾಡೋಲ್ಲ, ರಸ್ತೆ ಮೂಲಸೌಕರ್ಯ ವಿಭಾಗದಿಂದ ವರದಿ ಕೇಳಿದ್ದೀನಿ, ಆ ವರದಿ ಬಂದ ಬಳಿಕ ಈ ಬಗ್ಗೆ ಮಾತಾಡ್ತೀನಿ ಎಂದರು ತುಷಾರ್ ಗಿರಿನಾಥ್.
ರಾಜ್ಯಕ್ಕೆ? ಕಳಿಸ್ತೀನಿ ಅಲ್ಲ, ನಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಂ ಸರ್, ಡಿಲಿಮಿಟೇಷನ್ಗೆ ಅನುಮೋದನೆ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ. ಹಾಂ ಸರ್, ಅದ್ರ ಬಗ್ಗೆ ಈಗ ಪ್ರಕಟಣೆ ಆಗ್ತಾ ಇದೆ, ನ್ಯೂಸ್ ಪೇಪರ್ನಲ್ಲಿ ಪ್ರಕಟಣೆ ಆಗ್ತಾ ಇದೆ. ನಾಳೆ ನಮ್ಮದು ಕೂಡ ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಿಕೊಂಡು ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬೆಂಗಳೂರು ವಿವಿ ನೂತನ ರಸ್ತೆ ಕಳಪೆ ಕಾಮಗಾರಿ ಪ್ರಕರಣಕ್ಕೆ ಬಿಬಿಎಂಪಿ ಮುಖ್ಯ ಅಭಿಯಂತರ ಪ್ರಹ್ಲಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಸ್ತೆ ಕಾಮಗಾರಿ ಕಳಪೆ ಕಾಮಗಾರಿಯಿಂದ ಕೂಡಿಲ್ಲ, ನೀರು ಹಾಗೂ ಚರಂಡಿ ಕೊಳವೆ ಸೋರಿಕೆಯಿಂದ ರಸ್ತೆ ಹಾಳಾಗಿದೆ. ಈ ಕಾರಣದಿಂದ ರಸ್ತೆ ದುರಸ್ತಿಯಾಗಿದೆ. ಈ ರಸ್ತೆಯಲ್ಲಿರುವಂತಹ ನೀರಿನ ಸೋರಿಕೆ ಮುಚ್ಚಲು ಹಾಗೂ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ನೀರಿನ ಕೊಳವೆ ಮತ್ತು ಒಳಚರಂಡಿ ಕೊಳವೆ ರಸ್ತೆ ಕೆಳಭಾಗದಲ್ಲಿರ್ತದೆ. ಅದು ಸೋರಿಕೆ ಉಂಟಾದಾಗ ರಸ್ತೆ ಗುಂಡಿಗಳು ಉಂಟಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲೂ ಅದೇ ರೀತಿಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಗುಂಡಿ ಉಂಟಾಗಿರೋದ್ರಿಂದ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಇದು ನೀರಿನ ಸೋರಿಕೆಯಿಂದ ರಸ್ತೆ ಗುಂಡಿ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಪರಿಷ್ಕರಣಾ ಸಮಿತಿ ರಚಿಸಿದ ಪಠ್ಯವನ್ನು ರಾಜ್ಯ ಸರ್ಕಾರ ಬಲವಾಗಿ ಸಮರ್ಥಿಸಿಕೊಂಡಿದೆ. ಸುದ್ದಿಗೋಷ್ಠಿ ನಡೆಸಿದ್ರು ಸಚಿವ ಆರ್ ಅಶೋಕ್. ಸಿದ್ದರಾಮಯ್ಯನವರ ಸರ್ಕಾರ ಕೈಬಿಟ್ಟಿರುವ ಪ್ರಮುಖ ಅಂಶಗಳನ್ನು ಒಂದೊಂದಾಗಿ ಹೇಳಿದರು. ರಾಷ್ಟ್ರಕವಿ ಕುವೆಂಪು ಅವರ ಅನ್ನಲೆ ಶ್ರೀ ರಾಮಾಯಣ ದರ್ಶನಂ ಕುರಿತ ಗದ್ಯವನ್ನು ಕೈಬಿಟ್ಟಿದ್ರು. ಅಜ್ಜಯ್ಯನ ಅಭ್ಯಂಜನ ಇರಲಿಲ್ಲ. ಬೆಂಗಳೂರು ಪರಿಚಯಿಸುವ ಪಾಠದಲ್ಲಿ ನಾಡಪ್ರಭು ಕೆಂಪೇಗೌಡ ಉಲ್ಲೇಖವಿರಲಿಲ್ಲ. ಭಾರತರ ಮಹಾರಾಜರ ಕೊಡುಗೆಗಳ ಕಡೆಗಣಿಸಿದ್ರು. ಟಿಪ್ಪುವನ್ನ ಅತಿಯಾಗಿ ವೈಭವೀಕರಿಸಿದ್ರು ಅಂತ ಆರ್ ಅಶೋಕ್ ಕಿಡಿಕಾರರು. ಈಗ ಬಹಳ ದೊಡ್ಡದಾಗಿ ಏನು ಮಾತಾಡ್ತಾ ಇದ್ದಾರಲ್ಲ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, ಕುವೆಂಪು ಬಗ್ಗೆ ಮಾತಾಡ್ತಾ ಇದ್ದಾರೆ. 8 ಇದ್ದಿದ್ದನ್ನ 7 ಮಾಡಿದ್ರು. ಅನಲೆಯಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ, ಅದರಲ್ಲಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ, ಅದರಲ್ಲಿ ರಾವಣ ಮತ್ತು ವಿಭೀಷಣನ ಪುತ್ರಿ ಅನಲೆ ಇದ್ರ ವಾತ್ಸಲ್ಯದ ಬಗ್ಗೆ ವಿವರ ಮಾಡಿದ್ದಾರೆ. ಅದರಲ್ಲಿ ಅವ್ರು ಯಾವತ್ತು ಸೇರಿಸಿದ್ರು? ಕುವೆಂಪು ಅವ್ರನ್ನ ತೆಗೆದುಬಿಟ್ಟು ಅವ್ರು ಯಾರು ಸೇರಿದ್ರು ಹೇಳಿ? ಹಂಸ ಲೇಖ ಅವ್ರದ್ದು ಈ ಬಣ್ಣದ ಬುಗುರಿ ಅದನ್ನು ಸೇರಿಸಿದ್ರು. ಅಜ್ಜಯ್ಯನ ಅಭ್ಯಂಜನ, ಅದ ಎಣ್ಣೆ ಸ್ಥಾನದ ಬಗ್ಗೆ, ಈ ಥರದ್ದೆಲ್ಲ ಬಗ್ಗೆ ಅವರ ಪದ್ಯ ಇದ್ದಿದ್ನ ಅದನ್ನ ಸಿದ್ದರಾಮಯ್ಯನ ಸರ್ಕಾರ ತೆಗೆದಾಕ್ತು. ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೋ ಇದ್ರ ಬಗ್ಗೆ, ಸಿದ್ದರಾಮಯ್ಯನ ಸರ್ಕಾರ ಬದಲಾವಣೆ ಮಾಡಿದಾಗ ಈ ಸಾಹಿತಿಗಳು ಯಾಕೆ ಧ್ವನಿ ಎತ್ತಲಿಲ್ಲ? ಸೋನಿಯಾ ಗಾಂಧಿಗೆ ಹೊಸ ಸಮನ್ಸ್ ಜಾರಿ ಮಾಡಿದೆ ಇಡಿ. ಜುಲೈನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಜಾರಿ ನಿರ್ದೇಶನಾಲಯ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೊಸ ಸಮನ್ಸ್ ಜಾರಿ ಮಾಡಿದ್ದಾರೆ. ಜುಲೈ ಮಧ್ಯದೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಗೃಹ ಪ್ರವೇಶ ಸಂಭ್ರಮದಲ್ಲಿದ್ದವರ ಬಳಿ ಬಂದು ಮಂಗಳಮುಖಿಯರು ದಾಂಧಲೆ ನಡೆಸಿದ್ದಾರೆ. ಬೆಂಗಳೂರಿನ ಕಲ್ಕೆರೆ ಚನ್ನಸಂದ್ರದಲ್ಲಿ ಗೃಹ ಪ್ರವೇಶ ಮಾಡುತ್ತಿದ್ದ ಮನೆಗೆ ನುಗ್ಗಿದ್ರು. ಮಂಗಳಮುಖಿಯರು 25,000 ರೂಪಾಯಿ ಹಣ ನೀಡಬೇಕು ಅಂತ ಕಿರಿಕ್ ತೆಗೆದ್ರು. 2,500 ಕೊಡ್ತೀವಿ, ತೆಗೆದುಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದ ಮನೆ ಮಾಲೀಕರಿಗೆ ಧಮಕಿ ಹಾಕಿ ಹಲ್ಲೆ ನಡೆಸಿದ್ದಾರೆ. ಮನೆಯವರೆಲ್ಲ ಸೇರಿಕೊಂಡು ಮೇಲೆ 2 ಆಟೋದಲ್ಲಿ ಮಂಗಳಮುಖಿಯರು ಕಾಲ್ಕಿತ್ತಿದ್ದಾರೆ. ಪೊಲೀಸರಿಗೆ ಮನೆ ಮಾಲೀಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಹನುಮಂತನಗರ ಇಂಡಿಯನ್ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ನಿಂದ ವಂಚನೆ ಆರೋಪ ಸಂಬಂಧ ಎಫ್ಐಆರ್ ದಾಖಲಿಸಲಾಗಿದೆ. ಠೇವಣಿದಾರರ ಗಮನಕ್ಕೆ ಬಾರದೆ ಸುಮಾರು 5.70 ಕೋಟಿಯಷ್ಟು ಠೇವಣಿದಾರರ ಎಫ್ಡಿ ಮೇಲೆ ಲೋನ್ ತೆಗೆದಿದ್ದ ಮ್ಯಾನೇಜರ್ ಹರಿಶಂಕರ್ ಮೇಲೆ ದೂರು ದಾಖಲಾಗಿದೆ. ಪಶ್ಚಿಮ ಬಂಗಾಳದ 28 ಬ್ಯಾಂಕ್ ಖಾತೆಗೆ ಮತ್ತು ಕರ್ನಾಟಕದ 2 ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಮಾಡಿಕೊಂಡಿದ್ದಾರಂತೆ. ಪೊಲೀಸರು ಹರಿಶಂಕರ್ 10 ದಿನ ಕಸ್ಟಡಿ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಡೇಟಿಂಗ್ ಆ್ಯಪ್ನಲ್ಲಿ ಯುವತಿ ಸಂಪರ್ಕ ಬೆಳೆದಿದ್ದು, ಅಷ್ಟು ಹಣ ಅದೇ ಯುವತಿಗೆ ನೀಡಿರೋದಾಗಿ ಹೇಳಿಕೆ ನೀಡಿದ್ದು, ಅದರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಮಂತ್ರಿ ಗ್ರೂಪ್ ಸಿಎಂಡಿಗೆ ಇಡಿಯಿಂದ ಸಮನ್ಸ್ ಜಾರಿ ಮಾಡಿದ್ದಾರೆ. ವ್ಯವಹಾರದಲ್ಲಿ ಅನೇಕ ಅಕ್ರಮಗಳ ಆರೋಪ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಸಿಎಂಡಿ ಸುಶೀಲ್ ಪಾಂಡುರಂಗಗೆ ಸಮನ್ಸ್ ನೀಡಲಾಗಿದೆ. ಜೂನ್ 26ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಮಂತ್ರಿ ಗ್ರೂಪ್ ಮೇಲೆ ಐಟಿ ದಾಳಿ ಮಾಡಿದ್ದ ಸಂದರ್ಭದಲ್ಲಿ ಅನೇಕ ದಾಖಲೆಗಳ ಆಧಾರದಲ್ಲಿ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಸನದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಒಂದು ವಿಶ್ಲೇಷಣೆ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಭಾಗಿಯಾಗೋ ಮುನ್ನ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ ಹಣದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಉದ್ಧಾರ ಮಾಡಬಹುದಿತ್ತು ಎಂಬ ಮಾಜಿ ಸಿಎಂ ಹೇಳಿಕೆ ವಿಚಾರಕ್ಕೆ ತಿರುಗೇಟು ಕೊಟ್ಟರು.
ಪ್ರಧಾನಮಂತ್ರಿಗಳು ಬರುವಂಥದ್ದೇನೆ ಪ್ರಶ್ನೆ ಮಾಡುತ್ತಿದ್ದಾರೆ. ಇವರ ಯಾವ ಪ್ರಜಾಪ್ರಭುತ್ವದಲ್ಲಿ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಟಾಂಗ್ ಕೊಟ್ಟರು. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಳಿತ ಮುಂದುವರೆದಿದ್ದು ಕಳೆದ 24 ಗಂಟೆಯಲ್ಲಿ 858 ಮಂದಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 36,63,633ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಮಹಾಮಾರಿ ಕೊರೋನಾಗೆ ಒಬ್ಬರು ಬಲಿಯಾಗಿದ್ದಾರೆ. ಇದರೊಂದಿಗೆ ಸಾವಿನ ಸಂಖ್ಯೆ 40,072 ಏರಿಕೆಯಾಯಿತು. ಬೆಂಗಳೂರಿನಲ್ಲಿ 820 ಮಂದಿಗೆ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ನಗರದಲ್ಲಿ ಸೋಂಕಿತರ ಸಂಖ್ಯೆ 17,98,680ಕ್ಕೆ ಏರಿಕೆಯಾಯಿತು. ರಾಜಧಾನಿಯಲ್ಲಿ ಕೊರೋನಾಗೆ ಒಬ್ಬರು ಬಲಿಯಾಗಿದ್ದಾರೆ ಅಂತ ಆರೋಗ್ಯ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ. ಇನ್ನು ದೇಶದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಿರೋದ್ರಿಂದ ಟೆಸ್ಟಿಂಗ್ ಹಾಗೂ ಲಸಿಕೆ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಕೋಲಾರ ನಗರದಲ್ಲಿ ರಾತ್ರಿ ಪೆಟ್ರೋಲ್ ಬಂಕ್ಗಳ ಎದುರು ಬೈಕ್ ಸವಾರರು ಸಾಲ್ಗಟ್ಟು ನಿಂತಿದೆ. ವಿಷಯ ಏನಪ್ಪಾ ಅಂದರೆ ರಾತ್ರೋರಾತ್ರಿ ಹಬ್ಬಿದಂಥ ಒಂದು ಸುಳ್ಳು ವದಂತಿ. ವಾಹನ ಸವಾರರು ಫುಲ್ ಕಂಗಾಲಾಗಿದ್ದರು. 4 ದಿನ ಕೋಲಾರ ಸಿಟಿನಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಅಂತ ಸುಳ್ಳು ವದಂತಿ ಎಲ್ಲ ಕಡೆ ಹರಡಿತು. ರಾತ್ರಿ ಪೂರ್ತಿ ಪೆಟ್ರೋಲ್ ಬಂಕ್ಗಳ ಹತ್ರ 100 ಬೈಕ್ಗಳ ಸವಾರರು ಬಂದರು, ಸಾಲ್ಗಟ್ಟಿ ನಿಂತರು. ಕೆಲವು ಕಡೆ ನೂಕುನುಗ್ರಹ ಉಂಟಾಗಿದೆ. ಓನರ್ ಹೇಳ್ತಾ ಇಲ್ಲ ಅಲ್ಲೇ ಬಾಟ್ಲುಗುನಾ ಗಾಡಿಗೆ ಇಟ್ಕೊಂಗೆ ಕೊಡಗು ಜಿಲ್ಲೆ 2018ರಿಂದಲೂ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸ್ತಾ ಇದೆ. ಕಳೆದ ವರ್ಷ ಅಂತಹ ಯಾವುದೇ ಅಪಾಯ ಎದುರಾಗಲಿಲ್ಲ ಅಂತ ಜಿಲ್ಲೆಯ ಜನ ಒಂದಷ್ಟು ನಿಟ್ಟುಸಿರು ಬಿಟ್ಟಿದ್ರು. ದೇವಸ್ತೂರು, ಸೋಮವಾರಪೇಟೆ ತಾಲೂಕಿನ ರೇಂಜರ್ ಬ್ಲಾಕ್, ಅಮ್ಮಳ್ಳಿ ಗ್ರಾಮ, ನೇಗಳ್ಳೆ ಗ್ರಾಮಗಳಲ್ಲಿ ಮತ್ತೆ ಭೂಕಂಪನ ಆಗಿದೆ. ಜಿಲ್ಲೆಯ ಜನರಿಗೆ ಮತ್ತೆ ಆತಂಕ ಶುರುವಾಯಿತು. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸುರಿಯುವಂತಹ ಮಳೆಗೆ ಏನು ಅನಾಹುತ ಕಾದಿದೆಯೋ ಅನ್ನೋ ಭಯ ಕಾಡಲಾರಂಭಿಸಿದೆ. 4:30 ಟೈಮಿಗೆ ಭೂಮಿ ಒಳಗಡೆಯಿಂದ ಏನೋ ಸೌಂಡ್ ಬಂತು. ಹಸ್ಬೆಂಡ್ನ ಕರೆದೆ, ಸೌಂಡ್ ಬರ್ತಾ ಇದೆ ನೋಡು, ಏನಿಲ್ಲ ಮಲ್ಕೊ ಅಂತ ಹೇಳಿದರು. ಆಮೇಲೆ ಬೆಳಿಗ್ಗೆ ಎದ್ದು ಅವ್ರು ಹೇಳಿದರು, ನನಗೂ ಫೀಲ್ ಆಯಿತು ಭೂಮಿ ಒಳಗಡೆ ಏನೋ ಗುಡಿದಾಗಾಯಿತು ಅಂತ. 2018ರಲ್ಲೂ ಕೂಡ ಹೀಗೆ ಆಯಿತು. ಅದೆರಡು ತಿಂಗಳು ಮೊದಲು. ಇವತ್ತು ಬೆಳಿಗ್ಗೆ 4:30. ಅದಾಗಿ ಸ್ವಲ್ಪ ಹೊತ್ತು ಟೈಮ್ ನೋಡಿದೆ, 4:38 ಆಗಿದೆ. ಕರ್ನಾಟಕಕ್ಕೆ ಅಕ್ರಮವಾಗಿ ಒಂಟೆಗಳನ್ನು ಸಾಗಿಸುವ ಮಾಹಿತಿ ಸಿಕ್ಕಿದೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಜ್ಯಕ್ಕೆ ಒಂಟೆ ಸಾಗಿಸೋದಕ್ಕೆ ತಮಿಳುನಾಡಿನ ಹೊಸೂರಲ್ಲಿ ಈಗಾಗಲೇ ಒಂಟೆಗಳನ್ನು ಒಂದು ಕಡೆ ಸೇರಿಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಟ್ವಿಟರ್ ಮೂಲಕ ಸಿಎಂ ಬೊಮ್ಮಾಯಿ, ಜಿಲ್ಲಾಧಿಕಾರಿ ಸೇರಿದಂತೆ ಹಲವರಿಗೆ ಮಾಹಿತಿ ಬಂದಿದೆ. ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಎಚ್ಚೆತ್ತುಕೊಳ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 30 ನಿಮಿಷಗಳ 30 ಸುದ್ದಿಯಲ್ಲಿ 20 ಸುದ್ದಿಗಳಾಯಿತು. ಇನ್ನು 10 ಸುದ್ದಿಗಳ ಕೌಂಟ್ ಡೌನ್ ಅಲ್ಲಿ ಕಾಯ್ತಾ ಇದೆ. ಅದಕ್ಕೆ ಮುಂಚೆ ಮೊದಲ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿಯ ಕೌಂಟ್ ಡೌನ್. ಇನ್ನುಳಿದ 10 ಸುದ್ದಿಗಳನ್ನು 1 by 1 ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಹಲವಾರು ಕಡೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಗಾಂಜಾ ಸೇವಿಸ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡೆದರು. 8 ಯುವಕರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವೈದ್ಯಕೀಯ ಪರೀಕ್ಷೆಗೊಳಪಡಿಸಿದರು. ಡಿಎಸ್ಪಿ ರವಿನಾಯ್ಕ್ ಮಾರ್ಗದರ್ಶನದಲ್ಲಿ ಸಿಪಿಐ ರಾಮಚಂದ್ರ ನಾಯ್ಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದರು. ಉಡುಪಿ ಪೊಲೀಸರು ಮಹಾರಾಷ್ಟ್ರದಲ್ಲಿ ಅಂತಾರಾಜ್ಯ ದರೋಡೆಕೋರನ್ನ ಅರೆಸ್ಟ್ ಮಾಡಿದ್ದಾರೆ. ಬಸ್ನಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಕಳುವು ಮಾಡಿಕೊಂಡು ಆ ತಂಡ ಹೋಟೆಲ್ ಸಿಸಿಟಿವಿ ದೃಶ್ಯ ಆಧರಿಸಿ ಅರೆಸ್ಟ್ ಮಾಡಿದ್ರು. ಬಂಧಿತರಿಂದ 18 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು 10 ಲಕ್ಷ ಮೌಲ್ಯದ ಕಾರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಹಳ್ಳಿ ಅನ್ನೋ ಜಾಗದಲ್ಲಿ ಕಳ್ಳರು ಕೈಚಳಕ ತೋರಿಸೋದಕ್ಕೆ ಟ್ರೈ ಮಾಡಿದ್ರು. ಒಡವೆಗೆ ಪಾಲಿಶ್ ಹಾಕೋ ನೆಪದಲ್ಲಿ ಸರಗಳ್ಳತನಕ್ಕೆ ಯತ್ನಿಸಿದ್ರು. ಇಬ್ಬರು ಪಾಲಿಶ್ ಮಾಡೋ ನೆಪದಲ್ಲಿ ಗ್ರಾಮದಲ್ಲಿ ಸುತ್ತಾಡುತ್ತಿದ್ದಾರೆ. ಮಾಂಗಲ್ಯ ಸರ ಕಟ್ ಮಾಡುವಾಗ ಒಬ್ಬ ಸಿಕ್ಕಿಬಿದ್ದ. ಮತ್ತೊಬ್ಬ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಎಸ್ಕೇಪ್ ಆಗೋ ಆತುರದಲ್ಲಿ ಕೊನಗಟ್ಟ ಹತ್ರ ಏಕಾಏಕಿ ಕಂಬಕ್ಕೆ ಡಿಕ್ಕಿ ಹೊಡೆದ. ಈಗ ಆಸ್ಪತ್ರೆ ಸೇರಿದ. ಆರೋಪಿ ಎಸ್ಕೇಪ್ ಆಗಿ ಕಂಬಕ್ಕೆ ಡಿಕ್ಕಿ ಹೊಡೆದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಕೋಲಾರದಲ್ಲಿ ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಸೋದಕ್ಕೆ ಕೋಲಾರ ಡಿಸಿ ವೆಂಕಟರಾಜು ಅವರ ಸಹಿಯನ್ನೇ ಫೋರ್ಜರಿ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿ ವೆಂಕಟರಾಜ, ಡಿಸಿ ಸಹಿಯನ್ನೇ ನಕಲು ಮಾಡಿ ಬೆಲೆ ಬಾಳೋ ಜಮೀನು ಕಬಳಿಕೆ ಮಾಡೋದಕ್ಕೆ ಕೃತ್ಯ ಎಸಗಿದ್ದಾರೆ. ಪೊಲೀಸ್ ತನಿಖೆಯಿಂದ ಸತ್ಯಾಂಶ ಹೊರಗೆ ಬರುತ್ತೆ. ಗೋಲ್ಮಾಲ್ನಲ್ಲಿ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಭಾಗಿಯಾಗಲು ಶಂಕೆ ಇದೆ ಅಂತ ಹೇಳಿಕೆ ಕೊಟ್ಟರು. 3 ಎಕರೆ 23 ಗುಂಟೆಯನ್ನು ಬೋಗಸ್ ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ನಮಗೆ ಖಾತೆ ಮಾಡಿ ಅಂತ ಟಪಾಲಲ್ಲಿ ಆರೋಪ ಕೊಟ್ಟಿದ್ದಾರೆ. ಸೊ ಆ ಬೇಸಿನ ಮೇಲೆ ನಾವು ದಾಖಲೆಗಳೆಲ್ಲ ಚೆಕ್ ಮಾಡಿದ ಮೇಲೆ ಮನೆ ಜಿಲ್ಲಾಧಿಕಾರಿಗಳ ಸಹಿ ಫೋರ್ಜರಿ ಆಗಿರೋದು ನನ್ನ ಗಮನಕ್ಕೆ ಬಂದಿರುತ್ತೆ. ಮನೆ ಜಿಲ್ಲಾಧಿಕಾರಿಗಳು ಇದನ್ನು ಮೇಲಧಿಕಾರಿಗಳು ಇದನ್ನು ತಿಳಿಸಿರ್ತೇನೆ ಮತ್ತು ಇದರ ಮೇಲೆ ಈಗಾಗಲೇ ನಾನು ಎಂಡಾಸ್ಮೆಂಟನ್ನು ಕೊಟ್ಟಿದ್ದೀನಿ. ಈ ದಾಖಲೆಗಳನ್ನು ಪರಿಶೀಲನೆ ಕಡತಗಳು ನೈಜತೆಯಿಂದ ಕೂಡಿಲ್ಲವಾದ್ದರಿಂದ ಪ್ರಸ್ತಾವನೆ ತಿರಸ್ಕರಿಸಲಾಗಿದೆ ಅಂತ ನಾನು ಆಲ್ರೆಡಿ ಬರೆದಿದ್ದೀನಿ ಇದರಲ್ಲಿ. ಸೊ ಇದರ ಮೇಲೆ FIR ಅನ್ನು ಮಾಡಿಸ್ತಾ ಇದ್ದೀನಿ. ಯಾರು ಇದರಿಂದ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಭಜಿಸಿ ರಾಜ್ಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಆದೇಶ ಹೊರಡಿಸಿದ್ದಾರೆ. ಈ ಮೂಲಕ ಸಚಿವ ಡಾಕ್ಟರ್ ಸುಧಾಕರ್ ಮಾತಿಗೆ ಸರ್ಕಾರ ಮತ್ತೊಮ್ಮೆ ಮನ್ನಣೆ ನೀಡಿದೆ. ರಾಜ್ಯದಲ್ಲೇ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿರೋ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಗಾ ಡೈರಿ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಆಡಳಿತ ಕೇಂದ್ರವು ಪ್ರತ್ಯೇಕವಾಗಿ ನಡೆಯಲಿ ಎಂಬುದು ಸಚಿವ ಡಾಕ್ಟರ್ ಸುಧಾಕರ್ ಆಗ್ರಹವಾಗಿದ್ದು, ಕಳೆದ 1 ವರ್ಷದಿಂದ ವಿವಿಧ ಹಂತದಲ್ಲಿ ಚರ್ಚೆಯಲ್ಲಿದ್ದ ಒಕ್ಕೂಟ ವಿಭಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಬಾಗಲಕೋಟೆ ಪ್ರತಿಭೆ ಚಿನ್ನದ ಪದಕ ಗೆದ್ದಿದ್ದಾರೆ. ಕುಸ್ತಿಪಟು ನಿಂಗಪ್ಪ ಗೆನೆಣ್ಣನವರ ಚಿನ್ನದ ಪದಕ ಪಡೆದಂಥ ಪ್ರತಿಭೆ. ಬಾಗಲಕೋಟೆ ಜಿಲ್ಲೆ ಮೊದೋಳ ನಗರದ ನಿಂಗಪ್ಪ ಕಿರ್ಗಿಸ್ತಾನ್ನಲ್ಲಿ ನಡೆದಂತಹ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ 45 kg ವಿಭಾಗದ ಕುಸ್ತಿ ಪಂದ್ಯದಲ್ಲಿ ಚಿನ್ನ ಪಡೆದು ಸಾಧನೆ ಮಾಡಿದ್ದಾರೆ. ಬಡತನದಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ನಿಂಗಪ್ಪಗೆ ಸ್ಥಳೀಯರು ಸನ್ಮಾನಿಸಿದ್ದಾರೆ. ದೇಶಕ್ಕೆ ಕೀರ್ತಿ ತಂದ ರೈತನ ಮಗನಿಗೆ ಸಚಿವ ಗೋವಿಂದ ಕಾರಜೋಳ ಸೇರಿದಂತೆ ಗಣ್ಯರು ಅಭಿನಂದನೆ ನೀಡಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ಭಾರತ ತಂಡ ಲಿಸ್ಟ್ ವಿರುದ್ಧ ಅಭ್ಯಾಸ ಪಂದ್ಯ ಕೂಡ ಪಂದ್ಯ ಆಡ್ತಾ ಇದ್ದಾರೆ. ಮೊದಲ ದಿನದ ಅಂತ್ಯಕ್ಕೆ ಭಾರತ 8 ವಿಕೆಟ್ ನಷ್ಟಕ್ಕೆ 248 ರನ್ ಗಳಿಸಿದೆ. ಭಾರತದ ಪರ ವಿಕೆಟ್ ಕೀಪರ್ ಶ್ರೀಕಾರ್ ಭರತ್ 70 ರನ್ ಗಳಿಸಿ ಆಟ ಆಡ್ತಿದ್ದಾರೆ. ಹಿರಿಯ ಬ್ಯಾಟ್ಸ್ಮನ್ಗಳಾದ ಕೊಹ್ಲಿ, ರೋಹಿತ್ ಶರ್ಮಾ ಉತ್ತಮ ಆಟವನ್ನು ಪ್ರದರ್ಶಿಸುವಲ್ಲಿ ವಿಫಲರಾಗಿದ್ದಾರೆ. ಶ್ರೇಯಸ್ ಅಯ್ಯರ್ ಡಕೌಟ್ ಆದರು. ಎದುರಾಳಿ ತಂಡದ ಪರ ಬುಮ್ರಾ, ಪಂತ್, ಪ್ರಸಿದ್ಧ ಕೃಷ್ಣ ಕಣಕ್ಕಿಳಿದಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 15 ವರ್ಷಗಳನ್ನು ಪೂರೈಸಿದ ಖುಷಿಯಲ್ಲಿರುವ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನನ್ನ ನೆಚ್ಚಿನ ಜರ್ಸಿಯಲ್ಲಿ 15 ವರ್ಷ ಕಳೆದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಲ್ಲಿ ನಾನು ಭಾರತಕ್ಕೆ ಪದಾರ್ಪಣೆ ಮಾಡಿ ಇಂದಿಗೆ 15 ವರ್ಷಗಳನ್ನು ಪೂರ್ಣಗೊಳಿಸಿದ್ದೇನೆ. ಇದೊಂದು ಅದ್ಭುತ ಪಯಣವಾಗಿದೆ. ಖಂಡಿತವಾಗಿ ನಾನು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ತೀನಿ ಅಂತ ರೋಹಿತ್ ಶರ್ಮಾ ತಿಳಿಸಿದ್ದಾರೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.